ಬಾಹ್ಯಾಕಾಶದಲ್ಲಿಯೇ ಇಸ್ರೋ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಉಪಗ್ರಹಗಳ ಅನ್ಡಾಕಿಂಗ್ನಲ್ಲಿ ಇಸ್ರೋ ಯಶಸ್ಸನ್ನು ಕಂಡಿದೆ. ಮೊದಲ ಪ್ರಯತ್ನದಲ್ಲಿಯೇ 2 ಸ್ಪೆಡೆಕ್ಸ್ ಉಪಗ್ರಹಗಳ ಅನ್ಡಾಕಿಂಗ್ ನಡೆದಿದೆ. ಇಲ್ಲಿ ಉಪಗ್ರಹಗಳ ಅನ್ಡಾಕಿಂಗ್ ಬಗ್ಗೆ ಇಸ್ರೋದಿಂದ ಮಾಹಿತಿ ಹೊರಬಿದ್ದಿದೆ. ಪ್ರಮುಖ ಘಟ್ಟಗಳು ಅಂತ ಇರ್ತವೆ ಈ ಅನ್ಡಾಕಿಂಗ್ನಲ್ಲಿ. ಡಿಸೆಂಬರ್ 30, 2024 ಯೋಜನೆಯ 2 ಉಪಗ್ರಹಗಳ ಉಡ್ಡಯನ ಆಗಿತ್ತವತ್ತು. SDX-1 ಹಾಗೂ SDX-2 ಅಂಥೇಳಿ ಉಪಗ್ರಹಗಳ ಉಡ್ಡಯನ ಜನವರಿ 16, 2025. ಆನಂತರದಲ್ಲಿ ಟಾಕಿಂಗ್ ಪ್ರಯೋಗ ಯಶಸ್ವಿಯಾಗುತ್ತೆ. ಇಲ್ಲಿ ಮಾರ್ಚ್ 13, 2025 ಅನ್ಡಾಕಿಂಗ್ ಪ್ರಯೋಗ ಕೂಡ ಯಶಸ್ವಿಯಾಗಿದೆ. ಇಲ್ಲಿ ಸ್ಪೆಡೆಕ್ಸ್ ಇಸ್ರೋ ಸಾಮರ್ಥ್ಯ ಸಾಬೀತಾಗಿದೆ. ವೃತ್ತಾಕಾರದ ಕಕ್ಷೆಯೊಂದರಲ್ಲಿ ಅನ್ಡಾಕಿಂಗ್ ಕಾರ್ಯ ನಡೆಯುತ್ತೆ. 2 ಉಪಗ್ರಹಗಳ ಜೋಡಣೆ ಆಗುತ್ತೆ. ಇಲ್ಲಿಂದ ಜೋಡಿಸಿ ಉಪಗ್ರಹಗಳನ್ನು ಕಳಿಸುವುದು ಬೇರೆ ಕಥೆ. ನೀವು ಅದನ್ನು ಬಾಹ್ಯಾಕಾಶದಲ್ಲಿಯೇ 2 ಉಪಗ್ರಹಗಳನ್ನು ತಂದು ನೀವು ಜೋಡಿಸುವುದು, ಆನಂತರ ಬೇರ್ಪಡಿಸೋದಿದೆಯಲ್ಲ, ಇದು ಇಲ್ಲಿವರೆಗೂ ಒಂದು ಸವಾಲಿನ ಕೆಲಸ ಅಂತ ಆಗ್ತಾ ಇತ್ತು. ಇದು ಬಾಹ್ಯಾಕಾಶದಲ್ಲಿಯೇ ಅದರ ಒಂದು ಪರಿಭ್ರಮಣೆ ನೋಡ್ಕೊಳ್ಬೇಕಾಗತ್ತೆ, ವೇಗ ನೋಡ್ಕೊಳ್ಬೇಕಾಗತ್ತೆ, ಆ ವೇಗವನ್ನು ನೀವು ಮ್ಯಾಚ್ ಮಾಡಬೇಕಾಗತ್ತೆ, 2 ಉಪಗ್ರಹಗಳನ್ನು ಒಂದು ಕಡೆ ಸೇರಿಸಬೇಕಾಗತ್ತೆ. ಇದು ಸವಾಲಿನ ಕೆಲಸ ಆಗುತ್ತೆ. ಇದು ಎಷ್ಟೋ ನಿಮಗೆ ನೂರಾರು ಮೈಲಿ, ಸಾವಿರಾರು ಮೈಲಿ ದೂರದಲ್ಲಿ ನಡೆಯುವಂಥ ಒಂದು ಬೆಳವಣಿಗೆಗಳಿದು. ಇಲ್ಲಿಂದ ಮನುಷ್ಯ ಇದನ್ನು ಕಂಟ್ರೋಲ್ ಮಾಡ್ತಾನೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಮಗೆ. ಪ್ರಾತ್ಯಕ್ಷಿಕೆ ಮೂಲಕವಾಗಿ ಸಾಮರ್ಥ್ಯ ಸಾಬೀತುಪಡಿಸಿದಂತಾಗಿದೆ. 460 ಕಿಲೋಮೀಟರ್ ದೂರದ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತಿರುವಂಥ ಉಪಗ್ರಹಗಳಿವು. ಉಪಗ್ರಹಗಳ ಸ್ಥಿತಿ ಉತ್ತಮವಾಗಿದೆ, ಏನು ಪ್ರಾಬ್ಲಮ್ ಆಗಿಲ್ಲ ಅವುಗಳಿಗೆ. ಸ್ವತಂತ್ರವಾಗಿ ಪರಿಭ್ರಮಿಸ್ತಾ ಇವೆ ಅವು. ಅನ್ಡಾಕಿಂಗ್ಗೆ ಸೂಕ್ತ ಇದು ಅಂತ ದತ್ತಾಂಶಗಳ ವಿಶ್ಲೇಷಣೆಯಿಂದ ಮಾಹಿತಿ ಹೊರಬಿದ್ದಿದೆ. ಬೆಂಗಳೂರು, ಲಖನೌ, ಮಾರಿಷಸ್ನ ಭೂಕೇಂದ್ರಗಳ ಮೂಲಕ ಇದರ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ. ಇಸ್ರೋ ವೆಬ್ಸೈಟ್ನಲ್ಲಿ ಉಪಗ್ರಹಗಳ ಬೇರ್ಪಡಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ.